ಒಂದು ಹಂಗಲ್ಲೋಣ ಈಗ ಸತ್ರ ಯಾರ ಒಂದು ಜಮೀನು ಒಂದ್ 10 ಗುಂಟೆ ಇರೋರ್ನ ತಡಕ್ಬೇಕು ವಸಿ ಜಾಗ ಕೊಡ್ರಪ್ಪ ಹೆಣ ಮುಗಿದ್ನಾಕೆ ಅಂತ ನೋಡ್ರಪ್ಪ ಸತ್ ಮೇಲೂ ನಿಮ್ದಿಲ್ಲ ಸತ್ ಮೇಲೂ ಪ್ರಾಬ್ಲಮ್ ಇದೆ ವಸಿ ಜಾಗ ಕೊಡ್ರಪ್ಪ ಕೊಡ್ತೀವಿ ಅಂತ ಅವ್ರನ್ನ ಗೋಣಿಗೆ ಕೇಳಿ ಆ ಜಾಗ ಇಸ್ಕೊಂಡು ಅಲ್ಲಿ ಹಾಕ್ಬೇಕು. ಹೌದಾ? ಹಂಗಾಗದ ಪರಿಸ್ಥಿತಿ. ಅವ್ರ ಸಂಬಂಧ ಇದ್ರೆ ಹಾಕ್ಬರ್ರಿ, ಇಲ್ಲ ನಮ್ಮದ್ ಕೇಳ್ತಾರೆ. ಸಂಬಂಧ ಇದ್ರೆ ಸಂಬಂಧ ಇಲ್ದೆ ಬಂದ್ರೆ ನಿಮ್ ಜಮೀನಲ್ಲೇ ಮಾಡ್ಕೊಳ್ಳಿಲ್ಲ. ಇಲ್ಲ ಜಮೀನ್ ಇಲ್ದೇ ಇರೋರು ಏನ್ ಮಾಡೋದು? ಜಮೀನ್ ಇಲ್ದಿರೋರು ಏನ್ ಮಾಡೋರು? ಇರೋರು ಅವ್ರೆ. ಹಂಗೆ. ನಿಮ್ಮ ಹೆಸರೇನು? ಕೆಂಚಪ್ಪ. ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇದೆ ಸಂದೆ? ಎಲ್ಲ ರೋಡ್ ಹೋಗ್ಬಿಡ್ತು, ಏನು ಇಲ್ಲ, ಹೋಗಕ್ ಹೋಗಲ್ಲ, ಬರಕ್ ಹೋಗಲ್ಲ, ಎಲ್ಲ ಅರ್ಜೆಂಟ್ ಆಯ್ತು, ಯಾವ್ದು ಇಲ್ಲ ಊರಿಗೆ. ಎಷ್ಟು ವರ್ಷದಿಂದ ನೋಡ್ತಿದ್ರಿ ಇದೇ ಕರ್ಮವ? ಇದೇನು 30 ವರ್ಷದ ಇದೆ ಅಂಕ್ಲು. ಹೌದಾ? ಅವಾಗಲೇ ಚೆನ್ನಾಗಿತ್ತ? ಅವಾಗ ಚೆನ್ನಾಗಿತ್ತು, ಈಗ ಹಂಗ ಆಗೋಯ್ತಾ? ಎಲ್ಲ ಈಗ ಅರ್ಜೆಂಟ್ ಐತೆ ಎಲ್ಲ. ಎಲ್ಲ ನಿಮ್ MLA ಅಲ್ಲವ್ರೆ MLA ಮನಿತಾವ್ರೆ ಬರೋದಿಲ್ವ ಇಲ್ಲಿಗೆ? ಇಲ್ಲ ಬರಲ್ರು. ನಿಮ್ ಕಷ್ಟ ಕೇಳಕ್ ಬರಲ್ವಾ? ಯಾರು ಬರಲ್ರು. ಇಕ್ಬಾಲ್ ಹುಸೇನ್ ನನಗೆ ಮೊದ್ಲೇ ಹುಷಾರಿಲ್ಲ, ಈ ವಿಡಿಯೋ ನೋಡ್ಬಿಟ್ಟು ಇನ್ನೂ ಹುಷಾರ್ ತಪ್ತದೆ. ಓಟಿಗೆ ಬರ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ, ತಿರ್ಗಿ ಹೋದ್ರೆ ನೀನ್ ಯಾವ್ರಯ್ಯ ಅಂತಾರೆ. ಯಾವ್ರಯ್ಯ? ಹೋಬಳಿ ಯಾವ್ದು ಬರ್ತದಪ್ಪ ಇದು? ಹೋಬಳಿ ಆರೋಳ್ಳಿ ತಾಲೂಕು. ಈಗ ನೋಡಿ, ಈಗ ಈ ಹಣೆದೊಡ್ಡಿ ಅನ್ನೋ ಗ್ರಾಮಕ್ಕೆ ಸೇರಿಲ್ವಂತೆ. ಈಗ ಆಣೆದೊಡ್ಡಿ ಗ್ರಾಮಕ್ಕೆ ಇಕ್ತವ್ರೆ ನಾಮ. ಹೌದಾ? ನಾಮ ಇಕ್ಕವ್ರೆ. ಹಂಗಾಗೋಯ್ತಾ? ಅಯ್ಯೋ ಹಂಗಾಗೋಯ್ತಾ? ತಿನ್ನೋರು ಯಾರೋ ತಿಂತಾವ್ರೆ. 20 ಗುಂಟೆ 30 ಗುಂಟೆ ಜಮೀನುಗಳವೆ. ಅವು ಪಿ ನಂಬರ್ ಅಲ್ಲಿ ಗೌ ಮಾಡಿದವು. ಅವು ಆಕಾರ ಬಂದಿಲ್ಲ, ಸರಿ ಇದಿಲ್ಲ. ಅದನ್ನ ಮಾಡ್ಕೊಡ್ರಿ ಅಂತ ಅಂದ್ರೆ ಅದ್ ಬರ್ಲಿ ಇದು ಬರ್ಲಿ ಅಂತಾರೆ ನಮ್ಮ ತಹಸೀಲ್ದಾರರು. ಅಲ್ಲಿ DC ಯಾರು ಹೇಳಿದ್ರೆ DC ಅರ್ಜಿ ಕೊಡ್ರಿ ಅಂತಾರೆ. ಅವ್ರಿಗೆ ಅರ್ಜಿ ಕೊಟ್ರೆ AC ಕೊಡ್ರಿ ಅಂತಾರೆ. AC ಕೊಟ್ರೆ ತಹಸೀಲ್ದಾರ್ ಕಳ್ಸಿದ ಹೋಗ ಅಂತಾರೆ. ಹಿಂಗ್ ಮಾಡ್ತಾವ್ರ ಸರ್. ಪಿ ನಂಬರ್ಗಳು ಮಾಡ್ಕೊಡ್ತಾ ಇಲ್ಲ. ನನಗೆ ಅರ್ಥನೇ ಆಗ್ತಿಲ್ಲ. ನಿಮ್ಮ ಗ್ರಾಮಕ್ಕೆ ಸೇರಿಸಿಲ್ಲ ಅಂದ್ಮೇಲೆ ಯಾವ ಗ್ರಾಮ ಪಂಚಾಯತಿ ಓಟ್ ಹಾಕೋದಿಲ್ಲ ನೀವು? ಇಲ್ಲೇ ಹಾಕ್ಬೇಕು, ಇಲ್ಲೇ ಓಟ್ ಹಾಕೋದು. ನಿಜವಾಗ್ಲೂ ಗ್ರಾಮ ಪಂಚಾಯತಿ ಸೇರಿಸಿಲ್ವ? ಸೇರಿಲ್ಲ. ಆರೋಳಿಗೂ ನಮ್ದು ಇರೋದು 7 ಕಿಲೋಮೀಟರ್. 7 ಕಿಲೋಮೀಟರ್ ಹೋಗಕ್ಕೆ 1 ಗಂಟೆ ಟೈಮ್ ಬೇಕು. 1 ಗಂಟೆ ಟೈಮ್ ಅದ್ರಲ್ಲಿ ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಬತ್ತಿ ಗ್ಯಾರಂಟಿ ಇಲ್ಲ. ದಿನಕ್ಕೊಂದು ಆಕ್ಸಿಡೆಂಟ್ ಆಯ್ತವೆ. ಈ ರೋಡ್ వచ్చి DK ಸಾಹೇಬ್ರಿಗೆ ಗಮನಕ್ಕೆ ಹಾಕೊಂಡು ರೋಡ್ ಮಾಡಿಸ್ಕೊಡ್ಬೇಕು. ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು. ಉಳಿದವು ಆಮೇಲೆ ಊರನ್ನ ಹೋಗಿ ಗ್ರಾಮ ಠಾಣೆಗೆ ಸೇರಿಸ್ಬೇಕು ಅಷ್ಟೇ. ಊರ್ನ ಗ್ರಾಮ ಠಾಣೆಗೆ ಸೇರಿಸ್ಬೇಕು. ನೋಡಿ, ಊರ್ನ ಗ್ರಾಮ ಪಂಚಾಯತಿಗೆ ಸೇರಿಸಿಲ್ಲ ಅಂದ್ಮೇಲೆ ನಿಮಗೆ ಪಂಚಾಯತಿ ಅಧ್ಯಕ್ಷರು ಯಾರು ಬರ್ತಾರೆ ಹೇಳಿ? ಮೇನ್ ಬೇಕಾಗಿರೋದು ಮಸಣ ಬಡವ್ರವ್ರೆ, ಜಮೀನು ಇಲ್ಲ ಊರಲ್ಲೇ. ಇಷ್ಟು ಮನೆ ಇಲ್ಲ, ಕೆಲವ್ರ ಜಮೀನು ಅರ್ಧ ಜನಕ್ಕಿಲ್ಲ, ಊನಾಗ ಜಾಗ ಇಲ್ಲ. ಅಲ್ಲೆಲ್ಲ ಒಂದ್ ಅರೆತಾವು ಬೈತಾರ, ಸುಟ್ಸ್ಕೊಡಲ್ರು, ಎಣ್ಣೆ ಸುಟ್ಸ್ಕೊಡಲ್ರು, ಜಗಳ ಕಾಯ್ತಾರೆ. ಈ ಊನಕ್ಕಂತೂ ಮಸಾಣ ಅಂತೂ ಇಲ್ಲ. 300-400 ಮನೆ ಅದೇ, ಒಂದಿಷ್ಟು ಮಸಾಣ ಇಲ್ಲ. ಬಡವ್ರು ಜಾಸ್ತಿ ಇರೋರು ಇಲ್ಲಿ, ಬಡವ್ರೆ ತುಂಬಾ ಬಡವ್ರ ಇರೋರು ಇಲ್ಲಿ. ಮೇನ್ ಬೇಕಾಗಿರೋದು ಮಸಾಣ ಬೇಕು, ದಾರಿ ಬೇಕು. ಇಲ್ಲಿನ ಒಂದು ಮನೆಯವ್ರಿಗೂ ಒಂದು ಕರೆಕ್ಟಾಗಿ ದಾಖಲಾತಿಗಳಂತೂ ಇಲ್ಲ. ಏನು? ಯಾವ್ದಕ್ಕೆ? ಮನೆಗಳಿಗೂ ಅಷ್ಟೇ, ಮನೆಗಳಿಗೂ ದಾಖಲಾತಿಗಳಿಲ್ಲ. ಕಂದಾಯ ತಗೋತಾರೆ, ರಸೀದಿ ಕೊಡ್ತಾರೆ. ಕಂದಾಯ ಸಂದಾಯ ಸಂದಾಯ ನೀವ್ ಹೇಳ್ದೆ ಕರೆಕ್ಟ್ ಅದು. ಆದ್ರೆ ಒಂದು ದಾಖಲಾತಿಗಳು ಕರೆಕ್ಟ್ ಆಗಿಲ್ಲ. ಹಿಂಗಾಗಿರೋದು ಇದನ್ನ ರೆಡಿ ಮಾಡ್ಕೊಳಕ್ಕೆ ಒಂದು ಸಂದಾಯ ಊರವರೆಲ್ಲ ಎದ್ದವ್ರೆ ಬಂಡಾಯ. ಅಯ್ಯೋ ನಿಮ್ ಮನೆ ಕಾಯವಾಗ ಹೋಗ, ಇದು ಯಾಕೆ ಹಿಂಗ್ ಮಾಡಿರಿ ನೀವು? 150 ಎಕರೆ ಜಮೀನು ಊರ್ಗದೆ, ಅದು ಪಿ ನಂಬರ್ ದುರಸ್ತ್ ಮಾಡ್ಕೊಡ್ರಿ ಅಂದ್ರೆ ದುರಸ್ತ್ ಸಾಧಸ ಬರ್ಲಿ. ಅಲ್ಲ ಸರಿ, ತಾಲೂಕು ಆಫೀಸಿಗೆ ಎಲ್ಲಿ ಹೋಗ್ಬೇಕು ನೀವು? ಕನಕಪುರ ಹೋಗ್ಬೇಕು. ಕನಕಪುರ್ಗ ಆರೋಳಿಗ? ಈಗ ಆರೋಳಿಗೆ ಮುಂಚೆ ಕನಕಪುರ. ಜಿಲ್ಲಾ ಪಂಚಾಯತಿಗೆ ಹೋಗೋದ್ರೆ ರಾಮನಗರ. ಏನಪ್ಪಾ ಮನೆಗೆ ಪಂಚಾಯತಿ ಸೇರ್ ಮೇಲೆ ರಸೀದಿ ಕೊಡ್ಲೇಬೇಕು, ಕಂದಾಯ ಕಟ್ಲೇಬೇಕು. ಇಲ್ಲಾಂದ್ರೆ ಪಂಚಾಯತಿ PDOಗಳೇ ಇದಕ್ಕೆ ಜವಾಬ್ದಾರಿಗಳು. ಅಲ್ಲ, ಇದಕ್ಕೆ ಪಂಚಾಯತಿಗೆ ಸೇರಿಲ್ವಂತಲ್ಲಪ್ಪ ಈ ಊರು. ಮತ್ತೆ ಗ್ರಾಮ ಠಾಣೆಗೆ ಕಂದಾಯ ಕಟ್ಬೇಕು. ಪಕ್ಕನ ಗ್ಯಾರಂಟಿ ಇದು ಯಾಕೆ ಕಟ್ಬೇಕಂದ್ರೆ ಅಲ್ಲ, ನನ್ಗೆ ಇರಿ ಒಂದ್ ನಿಮಿಷ ಇರ್ರಿ. ನಾನೊಬ್ಬ ಗ್ರಾಮ ಪಂಚಾಯತಿ ಎಂಪ್ಲಾಯ್ ಕಣ. ಹೌದಾ? ಪಂಚಾಯತ್ ಗ್ರಾಮ ಪಂಚಾಯತಿ ಎಂಪ್ಲಾಯ್ ಕಣ ನಾನು. ಇವಾಗ ಇದಾಗದೆ ಈಗ ನಿನ್ನೆ ಸತ್ಯ ಕೇಳ್ತೀನಿ, ಹೇಳಪ್ಪ, ನಂಗೆ ಸತ್ಯ ಹೇಳ್ಬೇಕು. ಈ ಹಣೆದೊಡ್ಡಿ ಗ್ರಾಮನ ಗ್ರಾಮ ಪಂಚಾಯತಿಗೆ ಸೇರಿಸಿಲ್ವಾ? ಅದು ಕಂದಾಯ ಕಟ್ಟಿದ ಮೇಲೆ ಕೊಡ್ಲೇಬೇಕು ರಸೀದಿನ. ಕೊಟ್ಟಿಲ್ಲ ಅಂತಂದ್ರೆ ಅದು ಕಂದಾಯ ರಸೀದಿ ಕತೆ ಬಿಟ್ಟಕಪ್ಪ. ಈ ಕತೆ ಈ ಕತೆ ಮಾಡಿಸ್ಕೊಡಿ. ಈ ಕತೆ ಮಾಡಿಸ್ಕೊಡಿ ಮೊದಲು. ಈ ಕತೆಗೆ
ತಾಲೂಕ್ ಆಫೀಸ್ಗೆ ಹೋಗ್ರಿ. ಇಒ ಇದಕ್ಕೆ ಇಒ ಸಿಒ ಪಿ ಡಿ ಒಗಳೇ ಜವಾಬ್ದಾರಿಗಳು. ಸರಿನಾ? ಅವರೇ ಜವಾಬ್ದಾರಿ. ಅವರೇ ಜವಾಬ್ದಾರಿ ಇದಕ್ಕೆ. ಈ ಖಾತೆ ಮಾಡ್ಬೇಕಾದ್ರೆ ಅವ್ರು ಸಿಒ ಹತ್ರ ನೀವು ಸಿಒ ಹತ್ರ ಹೋಗಿ ನೀವು ಮೇನು ಈಗ ಈ ಕತೆ ಮಾಡ್ಸಿಲ್ಲ ಅಂದ್ಬಿಟ್ಟು ನೀವು ಗ್ರಾಮ ಪಂಚಾಯತ್ ಸೇರ್ಸಿಲ್ಲ ಇವ್ರನ್ನ. ಪಂಚಾಯತಿ ಸೇರ್ಸಂಗಿರ್ತಾರೆ ಮೋಸ್ಟ್ಲಿ. ಸಿಒ ಇಂದನೇ ಇದು ಪಂಚಾಯತಿಗೆ ಸೇರ್ಸದೆ, ಬಟ್ ಗ್ರಾಮ ಪ್ರಾಣ ಮಾಡ್ಲಿಲ್ಲ. ಗ್ರಾಮ ಪ್ರಾಣಕ್ಕೆ ಎಲ್ಲ ಅಳ್ಕೊ ಹೋಗವ್ರೆ. ಅಳ್ಕೊ ಹೋದ್ರು ಅವ್ರು ಇನ್ನೂ ಏನು ಅನ್ನೋದು ಒಂದ್ಸತಿ ಅಳ್ಕೊ ಹೋದ್ರು. ಬಟ್ ಪಂಚಾಯತಿ ಸೇರದೆ ಎಲ್ಲ ಅಳ್ಕೊ ಹೋಗದೆ. ಎಲ್ಲಾ ಕಡೆನೂ ಮಾಡ್ಕೊಂಡ್ಬಿಟ್ಟು ಪ್ರಿಂಟಿಂಗ್ ಇದ್ ನೋಡ್ತಾರೆ. ನಿಮ್ಮೂರ್ ಕಂಡ್ರೆ ಯಾಕೆ? ಯಾಕೆಂದ್ರೆ ಅವ್ರಿಗೆ ಯಾಕೆ ಓಟ್ ಜಾಸ್ತಿ ಅವಲ್ಲ, ಅದಕ್ಕೆ ಬರ್ತಾ ಇಲ್ಲ.